ನಮಸ್ಕಾರ. ನಾನು ಶಿವಕುಮಾರ್. ಸೊ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಓಕೆ. ಸೊ ಇದು ಲಾಸ್ಟ್ ಮೆಥಡ್. ಫಸ್ಟ್ ನಾವು ಗ್ರಾಫಿಕಲ್ ನೋಡಿದ್ವಿ. ಗ್ರಾಫಿಕಲ್. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಅಂದರೆ ಆದೇಶ ವಿಧಾನ ನೋಡಿದ್ವಿ. ಇವಾಗ ವರ್ಜಿಸುವ ವಿಧಾನ ಮೇನ್. ಇದು ಎಲಿಮಿನೇಷನ್ ಮೆಥಡ್. ಇದು 2 ಮಾರ್ಕ್ಸ್ ಕ್ವೆಶನ್. ಓಕೆ. ಸೊ ಮೇನ್ ಪೇಪರಲ್ಲಿ 2 ಮಾರ್ಕ್ಸ್ ಕ್ವೆಶನ್. ನಮ್ಮ ಟಾರ್ಗೆಟ್ ಈ ಸಲ 80 ಮೇನ್ ಎಕ್ಸಾಮಲ್ಲಿ. ಸೊ 80ಗಿಂತ ಕೆಳಗಡೆ ನಾವು ಬರೋಕ್ಕೆ ಚಾನ್ಸ್ ಇಲ್ಲ. ಅದೇ ಥರ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಎಕ್ಸಸೈಸ್ 3.3 ಫಸ್ಟ್ ಕ್ವೆಶನ್, ಅದರಲ್ಲಿ ಫಸ್ಟ್ ಮೇನ್ ಕ್ವೆಶನ್ ನೋಡೋಣ. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಆ್ಯಂಡ್ ದ ಸಬ್ಸ್ಟಿಟ್ಯೂಷನ್. ಓಕೆ. ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ. ಎರಡು ಮೆಥಡ್ ಕೇಳಿದ್ದಾರೆ. ಸೊ ಎರಡು ಮೆಥಡ್ ಮಾಡೋಣ. ಓಕೆ. ಸೊ ಫಸ್ಟ್ ಕ್ವೆಶನ್ ನಾವು ಫಸ್ಟ್ ಎಲಿಮಿನೇಷನ್ ಇಂದ ಸ್ಟಾರ್ಟ್ ಮಾಡೋಣ. ಎಲಿಮಿನೇಷನ್. ಸೊ ಸೇಮ್ ಕ್ವೆಶನ್ನ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲೂ ಮಾಡೋಣ. ಸಬ್ಸ್ಟಿಟ್ಯೂಷನ್ ಆದೇಶ. ಓಕೆ. ಸೊ ಕ್ವೆಶನ್ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5. ಓಕೆ. ನೆಕ್ಸ್ಟ್ 2x ಮೈನಸ್ 3y ಈಕ್ವಲ್ ಟು 4. ಓಕೆ. ಸೊ ಇದು ಫಸ್ಟ್ ಈಕ್ವೇಷನ್, ಇದು ಸೆಕೆಂಡ್ ಈಕ್ವೇಷನ್. ಫಸ್ಟ್ ಈಕ್ವೇಷನಲ್ಲಿ ನೋಡಿ, ನಮಗೆ ಎಲಿಮಿನೇಷನ್ ಮಾಡಬೇಕು. ಎಲಿಮಿನೇಷನ್ ಮಾಡಬೇಕಂತಂದರೆ ಯಾವುದಾದ್ರು ಒಂದು ಪ್ಯಾರಾಮೀಟರ್ ನಮಗೆ ರೆಡಿ ಇರಬೇಕು. ಹೌದಾ? ಇಲ್ಲಿ ನೋಡಿ, ಇದು 1x ಇದೆ, ಇಲ್ಲಿ 2y ಇದೆ, ಇಲ್ಲಿ 1y ಇದೆ, 3y ಇದೆ. ಸೊ ನನ್ನ ಕೈಯಲ್ಲಿ ಆಲ್ರೆಡಿ ನೆಗೆಟಿವ್ ಸಿಂಬಾಲ್ ಇದೆ. ಹೌದಾ? ಸೊ ಆಲ್ರೆಡಿ ನೆಗೆಟಿವ್ ಸಿಂಬಾಲ್ ಇದೆ. ನೆಗೆಟಿವ್ ಸಿಂಬಾಲ್. ಸೊ ನಾನೇನು ಮಾಡ್ತೀನಿ, ಈ ವೈನ ಈಕ್ವಲ್ ಮಾಡ್ಕೊತೀನಿ. ಈಕ್ವಲ್ ಮಾಡ್ಬೇಕಂತಂದರೆ ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ 3ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 1ಇಂದ ಕ್ರಾಸ್ ಮಲ್ಟಿಪ್ಲೈ ಥರ. ಬಟ್ ಆ್ಯಕ್ಚುಲ್ ಕೇಸ್ ಏನಂದರೆ LCM ಫಾರ್ಮ್ಯಾಟ್. ಸೊ ಇದನ್ನೇ ನಾನು ಇದನ್ನು ಮಾಡಿದಾಗ 3x, ಓಕೆ, ಪ್ಲಸ್ 3 ಇಂಟು 1 3y ಈಕ್ವಲ್ ಟು 3 5 15. ಸೊ ಇಲ್ಲಿ 2x ಮೈನಸ್ 3y ಈಕ್ವಲ್ ಟು 4. ಕ್ಲಿಯರ್? ಸೊ ಡೈರೆಕ್ಟ್ ಸಬ್ಸ್ಟ್ರಾಕ್ಟ್ ಮಾಡ್ಬೋದು ನಾವು ಇಲ್ಲಿ, ಯಾಕಂದರೆ ಆಲ್ರೆಡಿ ಸಿಂಬಾಲ್ಸ್ ಬೇರೆ ಬೇರೆ ಇದೆ. ಇನ್ ಕೇಸ್ ಈಕ್ವಲ್ ಸಿಂಬಾಲ್ಸ್ ಇದ್ದಾಗ ನಾವು ಸಿಂಬಾಲ್ಸ್ ಚೇಂಜ್ ಮಾಡ್ಕೊತೀವಿ. ಬಟ್ ಇಲ್ಲಿ ಆ ಥರ ಇಲ್ಲ. ಪ್ಲಸ್ 3y ಮೈನಸ್ 3y ಹೋಯಿತು. 5x ಈಕ್ವಲ್ ಟು 90. ಸೊ ಇಲ್ಲಿ x ಈಕ್ವಲ್ ಟು 19/5 ಆರ್ ಫ್ರ್ಯಾಕ್ಷನಲ್ಲಿ ಇದೆ. ಸೊ ಡಿವೈಡ್ ಮಾಡಿದಾಗ 19 ಡಿವೈಡೆಡ್ ಬೈ 5, 5 3s 15, 4 ಉಳಿಯುತ್ತೆ, 1 ಡಾಟ್ 0, 5 8s ಆರ್ 3.8. ಎರಡು ಆನ್ಸರ್ ಕರೆಕ್ಟ್. ಓಕೆನಾ? ಇದು ಆನ್ಸರ್ ಕರೆಕ್ಟ್, ಇದು ಆನ್ಸರ್ ಕರೆಕ್ಟ್. ಸೊ ಎಕ್ಸ್ದು ವ್ಯಾಲ್ಯೂ ನಾವು ಒಂದು ಇಕ್ವೇಷನಲ್ಲಿ ಹಾಕಿ. ಓಕೆ. 19/5 ಪ್ಲಸ್ y ಈಕ್ವಲ್ ಟು 5. ಕ್ಲಿಯರ್? ಸೊ ಈ ಪ್ಲಸ್ ವೈನ ಇಲ್ಲೇ ಇಡ್ತೀನಿ. ಈ 19/5ನ ಕಂಪ್ಲೀಟ್ಲಿ ಈ ಕಡೆ ತೊಗೊಂಡು. ಸೊ 5 ಮೈನಸ್ 19/5. ಸೊ ಸಬ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಡಿನಾಮಿನೇಟರ್ ಈಕ್ವಲ್ ಇರಬೇಕು, ಬಾಡಮಸ್. ಓಕೆ. ಅಡಿಷನ್ ರೂಲಲ್ಲಿ ನಾವು ನೋಡಿದ್ವಿ. ಸೊ 5 5s 25 ಮೈನಸ್ 19 ಡಿವೈಡೆಡ್ ಬೈ 5. ಇದೆಷ್ಟಾಯಿತು? 6/. ಕ್ಲಿಯರ್? ಸೊ x ಇನ್ ವ್ಯಾಲ್ಯೂ 19/5, y ವ್ಯಾಲ್ಯೂ ಈಸ್ 6/. ಓಕೆ. ಸೊ ಇದು ಎಲಿಮಿನೇಷನ್ ಮೆಥಡ್ ಆಯಿತು. ಇದರಲ್ಲಿ ನಮಗೆ ನೆಗೆಟಿವ್ ಸಿಂಬಲ್ ಆಲ್ರೆಡಿ ಇತ್ತು. ಸೊ ಇದನ್ನು ಡೈರೆಕ್ಟ್ ಮಾಡಿದ್ವಿ. ಸೊ ಸಬ್ಸ್ಟಿಟ್ಯೂಷನ್ ಒಂದ್ಸಲ ಟ್ರೈ ಮಾಡೋಣ.
ಇದೇ ಕ್ವೆಶನ್ ಸಬ್ಸ್ಟಿಟ್ಯೂಷನ್. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5, 2x ಮೈನಸ್ 3y ಈಕ್ವಲ್ ಟು 4. ಸೊ ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಸೊ ಸಿಂಪ್ಲಿಫೈ ಇಕ್ವೇಶನ್ 1. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5, ಎಕ್ಸ್ ಈಕ್ವಲ್ ಟು 5 ಮೈನಸ್ ವೈ. ಕ್ಲಿಯರ್? ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಶನ್ 2. ಯಾಕಂದರೆ ಇಕ್ವೇಶನ್ 1ನ ನಾವು ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ. ಸೊ 2 ಎಕ್ಸ್ ವ್ಯಾಲ್ಯೂ ಇಸ್ 5 ಮೈನಸ್ ವೈ ಮೈನಸ್ 3y ಈಕ್ವಲ್ ಟು 4. ಕ್ಲಿಯರ್? ಸೊ ಇಲ್ಲಿ ಇದೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ವಿ. 5 2 ಝ 10 ಮೈನಸ್ 2y ಮೈನಸ್ 3y ಈಕ್ವಲ್ ಟು 4. ಸೊ 10 ಮೈನಸ್ 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 ಅಲ್ಲಿ ಬರುತ್ತೆ. 2 ಪ್ಲಸ್ 3 ಇಸ್ 5. ಯಾಕಂದರೆ ನಮಗೆ ಗೊತ್ತಿದೆ ಈಕ್ವಲ್ ಸಿಂಬಾಲ್ಸ್ ಇದ್ದರೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ, ಬಟ್ ಸಿಂಬಾಲ್ ಸಬ್ಸ್ಟ್ರಾಕ್ಟ್ ಹಂಗೆ ಉಳಿಯುತ್ತೆ. ಈಕ್ವಲ್ ಟು 4. ಸೊ ಮೈನಸ್ 5y ಈಕ್ವಲ್ ಟು 4. ಈ ಪ್ಲಸ್ 10 ಈ ಕಡೆ ಹೋದಾಗ ಮೈನಸ್ 10. ಸೊ ಮೈನಸ್ 5y ಈಕ್ವಲ್ ಟು 4 ಮೈನಸ್ 10 is 6. ಗ್ರೇಟರ್ ನಂಬರ್ ಸಿಂಬಾಲ್ y is equal to ಮೈನಸ್ 6. ಈ ಮೈನಸ್ 5 ಟೋಟಲಿ ಈ ಕಡೆ ತೊಗೊಂಬರ್ತಾ ಇದ್ದೀನಿ. ಮೈನಸ್ 5 ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ y ಈಕ್ವಲ್ ಟು 6 ಅಪಾನ್ 5. ಕ್ಲಿಯರ್? ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ y in equation 1. So x plus y equal to 5. So x ಹಂಗೆ ಉಳಿಯುತ್ತೆ. y ದ ವ್ಯಾಲ್ಯೂ 6 ಅಪಾನ್ 5 ಈಕ್ವಲ್ ಟು 5. ಸೊ ಈ 6 ಅಪಾನ್ 5 ಈ ಕಡೆ ಹೋದಾಗ x ಈಕ್ವಲ್ ಟು 5 ಮೈನಸ್ ಈ ಎಂಟೈರ್ ಮೆಟೀರಿಯಲ್ ಈ ಕಡೆ ಹೋಗ್ತಾ ಇದೆ. 6 ಮೈನಸ್. ಸೊ ಇಲ್ಲಿ 1. ಸೊ ಕಾಮನ್ ಡಿನಾಮಿನೇಟರ್ 5. ಇಲ್ಲಿ ಎಲ್ ಸಿ ಎಮ್ ಬೇಕು. 5 ಇಂಟು 5. ಸೊ 25 ಮೈನಸ್ 6 ಅಪಾನ್ 5 ಎಕ್ಸ್ ಈಕ್ವಲ್ ಟು. ಸೊ 25 ಮೈನಸ್ 5. 25 ಮೈನಸ್ 6 ಈಸ್ 19 ಅಪಾನ್ 5. ಸೊ ಎರಡು ವ್ಯಾಲ್ಯೂ ಇದರಲ್ಲಿ ಎಕ್ಸ್ ಈಕ್ವಲ್ ಟು 19 ಅಪಾನ್ 5, ವೈ ಈಕ್ವಲ್ ಟು 6 ಅಪಾನ್ 5. ಕ್ಲಿಯರ್? ಸೊ ಇಲ್ಲಿನೂ ನಮ್ಗೆ ಅದೇ ಆನ್ಸರ್ ಬಂದಿತ್ತು. ಎಕ್ಸ್ ಈಕ್ವಲ್ ಟು 19 ಅಪಾನ್ 5, ವೈ ಈಕ್ವಲ್ ಟು 6 ಅಪಾನ್ 5. ಕ್ಲಿಯರ್? ಥ್ಯಾಂಕ್ ಯು.